ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಯನ್ನು ಮುಗಿಸಿಕೊಂಡು ಬಸನಗೌಡ ದದ್ದಲ್ ಹೊರಟಿದ್ದಾರೆ. ಶಾಸಕರಿವರು ಬೆಳಗ್ಗೆ 10:15ರಿಂದ ವಿಚಾರಣೆ ಎದುರಿಸಿರುವುದು ಬಸನಗೌಡ ದದ್ದಲ್. ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ವಿಚಾರಣೆಯ ಭಯದಲ್ಲೇ ದದ್ದಲ್ ಹಾಜರಾಗಿರೋದು ಎಸ್ಐಟಿ ಮುಂದೆ. ಇಡಿ ಏನು ಮಾಡ್ತಾರೋ, ಯಾವಾಗ ಕರೀತಾರೋ ಗೊತ್ತಿಲ್ಲ. ಇಲ್ಲೇನಾಗಿದೆ, ಒಂದು 11-12 ಜನರನ್ನು SIT ಎಂದು ವಶಕ್ಕೆ ಪಡ್ಕೊಂಡಿದೆ ಇಲ್ಲಿವರೆಗೂ. ಸ್ವಾಮಿ, ಬೇಕಾದರೆ ನೀವೇ ನನ್ನ ವಶಕ್ಕೆ ಪಡ್ಕೊಂಬಿಡಿ, ನನ್ನ ಅರೆಸ್ಟು ಮಾಡಿಬಿಡಿ, ನಾನು ಇಡಿ ಹತ್ರಕ್ಕಂತೂ ಹೋಗಿ ರೆಡಿ ಇಲ್ಲ ಎನ್ನುವ ಅರ್ಥದ ಮಾತುಗಳನ್ನು ಬಸವನಗೌಡ ದದ್ದಲ್ ಹೇಳಿದ್ದಾರಂತೆ. ನೀವು ಬೇಕಾದ್ರೆ ಹೇಳಿ, ನಾನು ಹಾಜರಾಗ್ತೀನಿ, ಮಾಹಿತಿ ಕೊಡ್ತೀನಿ, ಯಾರು ಸ್ವಾಮಿ ಆ ಇಡಿ ಹತ್ರ ಅಂತ. ಆದರೆ ಇಡಿ ನೋಡಿದ್ರೆ SIT ಆಫೀಸ್ ಆಚೆನೇ ಕಾಯ್ಕೊಂಡು ಕೂತಿದ್ರಂತೆ. ಯಾವ ಟೈಮಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಆದರೆ ಈ ಕ್ಷಣಕ್ಕೂ ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ದದ್ದಲನ್ನು ಇಡಿ ವಶಕ್ಕೆ ಪಡ್ಕೊಳ್ಳಬಹುದು ಅಂತ ಸಾಧ್ಯತೆ ಕೂಡ ಇದೆ. SIT ಬಳಿಯಲ್ಲಿ ದದ್ದಲ್ ಮನವಿನೇ ವಿಚಿತ್ರ ಅನಿಸ್ಬಿಡುತ್ತೆ. ಸರ್ ಪ್ಲೀಸ್ ನೀವೇ ನನ್ನ ಅರೆಸ್ಟ್ ಮಾಡಿಬಿಡಿ, ಇಡಿ ಬಂಧಿಸುವಂಥ ಭೀತಿ ಇದೆ ನನಗದು ಬೇಕಾಗಿಲ್ಲ, ಏನು ವಿಚಾರಣೆ ಬೇಕಾದರೂ ಮಾಡಿ ಸ್ವಾಮಿ, ಈ ಇಡಿ ಅವ್ರಿಗೆ ಹತ್ರ ನಾನೆಲ್ಲ ಒದ್ದಾಡೋಕ್ಕಾಗಲ್ಲ. ದುಂಬಾಲು ಬಿದ್ದಿದ್ದಾರಂತೆ ಬಸವನಗೌಡ ದದ್ದಲ್. ತನಿಖಾಧಿಕಾರಿ DYSP ಶ್ರೀನಿವಾಸ್ ಮುಂದೆ ದದ್ದಲ್ ಅಳಲು ಇದು. ಇಡಿ ಅರೆಸ್ಟ್ ಮಾಡೋಕ್ಕೆ ಮುಂಚೆ ನೀವೇ ನನ್ನನ್ನು ಬಂಧಿಸಿ ಅಂತ ಹೇಳಿದ್ರೆ, ವಿಷಯ ಏನು ಅಂತ ಹೇಳಿದ್ರೆ, ಆಯಿತು SIT ಅರೆಸ್ಟ್ ಮಾಡಿಬಿಟ್ರೆ ಇಡಿ ಬಿಟ್ಬಿಡ್ತಾರಾ? ಇಡಿ ಹೇಗೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನಾಗೇಂದ್ರ ಸಿಕ್ಕಿದ್ರೆ ನಾಗೇಂದ್ರ PA ಏನೊಂದು ಹೆಸರು ಹೇಳಿದ್ರೆ ಅಲ್ಲಿ, ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದ್ರೆ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅಕಸ್ಮಾತ್ SIT ವಶದಲ್ಲಿದ್ರಾ ಬಾಡಿ ವಾರಂಟ್ ತರ್ತಾರೆ ಅವರು. ನಮಗೆ ಇವ್ರು ಬೇಕು ಸ್ವಾಮಿ, ನಮಗೆ ಇವ್ರು ಕೊಡಿಸಿ, ನಮ್ಮ ಸುಪರ್ದಿಗೆ ಕೊಡಿಸಿ ವಿಚಾರಣೆ ಮಾಡಬೇಕು ಅಂತ. SIT ಕಚೇರಿಯಲ್ಲಿ ಕುತ್ಕೊಂಡ್ಬಿಟ್ಟು ನೀವೇ ಅರೆಸ್ಟ್ ಮಾಡಿಬಿಡಿ ನನ್ನ ಅಂತ ಹೇಳಿದ ತಕ್ಷಣ ಇಡಿ ಕೇಳಕ್ಕೆ ಬರಲ್ಲ, CBI ಕೇಳಕ್ಕೆ ಬರಲ್ಲ, ಇನ್ಯಾವುದೋ ತನಿಖಾ ಸಂಸ್ಥೆ ಕೇಳಕ್ಕೆ ಬರಲ್ಲ ಅಂತೇನಿಲ್ಲ. ಅದೇ ಮನವಿ ತೊಗೊಂಡು ಕೋರ್ಟ್ ಮುಂದೆ ಇಡ್ತಾರೆ ಅವರು. ಬೇಕು ಅಂತ ಕೇಳಿದ್ರೆ ಹೋಗಲೇಬೇಕಾಗತ್ತೆ. ಬಸವನಗೌಡ ದದ್ದಲ್ಗೆ ಇದ್ರ ಬಗ್ಗೆ ಎಷ್ಟು ಗೊತ್ತಿತ್ತೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ.